ಜನರ ಮಧ್ಯೆ ಬರ್ತಾರಾ ಅಂತ ಕೇಳಿದಂತ ಪ್ರತಾಪ್ ಸಿಂಹಗೆ ಯದುವೀರ್ ಟಾಂಟ್ ಕೊಟ್ಟಿದ್ದಾರೆ. 9 ವರ್ಷ ಅರಮನೆ ಜವಾಬ್ದಾರಿಯನ್ನ ಹೊತ್ತು ಜನರೊಂದಿಗೆ ಬೆರ್ತಿದ್ದೇನೆ ನಾನು 9 ವರ್ಷಗಳ ಕಾಲ. ಹಾಗಾಗಿ ಈಗಲೂ ಕೂಡ ಜನರ ಮಧ್ಯೆ ಬರ್ತೀನಿ ಅಂತ ಟಾಂಟ್ ಕೊಟ್ಟಿದ್ದಾರೆ. ಸಹೋದರನಂತೆ ಪ್ರೀತಿಸುವ ಜನರ ಋಣ ನನ್ನ ಮೇಲಿದೆ. ಅವರ ಋಣವನ್ನ ತೀರಿಸೋದ ಸಮಯ ಈಗ ಬಂದಿದೆ, ನನಗೆ ಸಮಯ ಸಿಕ್ಕಿದೆ. ಹಾಗಾಗಿ ನಯವಾಗಿ ಟಾಂಟ್ ಕೊಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಯದುವೀರ್. ಪ್ರತಾಪ್ ಸಿಂಹ 10 ವರ್ಷದಲ್ಲಿ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಜೊತೆ ಮಾತಾಡಿದ್ದೇನೆ, ಬೆಂಬಲ ಕೊಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಅವರ ಸಲಹೆ ಅನುಕೂಲವಾಗುತ್ತೆ ಅಂತ ಯದುವೀರ್ ಒಡೆಯರ್ ನಯವಾಗಿನೇ ಟಾಂಟ್ ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರು ಒಂದು ಪ್ರಶ್ನೆ ಕೇಳಿದ್ರು. ಜನರ ಮಧ್ಯೆ ಅಂದ್ರೆ ಅರಮನೆಯಲ್ಲಿ ಇದ್ದವರು, 4 ಗೋಡೆಗಳ ಮಧ್ಯೆ ಇದ್ದಂಥವ್ರು, ಅವರು ಜನರ ಮಧ್ಯೆ ಬರ್ತಾರಾ ಬೆರಿತಾರಾ ಅಂತ ಪ್ರಶ್ನೆ ಕೇಳಿದ್ರು. ಅವರಿಗೀಗ ಯದುವೀರ್ ಟಾಂಟ್ ಕೊಟ್ಟಿದ್ದಾರೆ. ಅವರು ಕಳೆದ 2 ಪೂರೈಸಿದ್ದಾರೆ. ಅವರು ಮೈಸೂರಿನ ಅಭಿವೃದ್ಧಿಗಾಗಿ ಒಂದು ಒಳ್ಳೆ ಅಡಿಪಾಯ ನೆಟ್ಟಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ಅಲ್ಲಿ ಮೈಸೂರಿನ ಎಲ್ಲ ಸಮಾಜದಲ್ಲೂ ಎಲ್ಲ ಪಾತ್ರವಾಗಿದ್ದಾರೆ. ಅವರ ಒಂದು ಸಲಹೆ ಮತ್ತು ಅವರ ಏನೇನು ಕೆಲಸ ಮಾಡಿದ್ದಾರೆ ಅವರ ಸಹಕಾರ ಮುಂದುವರಿಯೋದು ಅನುಕೂಲ ಆಗುತ್ತೆ. ಅವರ ಸಹಕಾರ ಇದ್ರೆ ನಂದು ಅದನ್ಸಲ್ಲ. ಬಟ್ ನಾನು ಹೇಳಿದ್ದೀನಿ, ಪ್ರತಾಪ್ ಸಿಂಹ ಅವರು ಮೈಸೂರಿಗೆ ಬಹಳ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. 10 ವರ್ಷದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲಾನು ಮುಂದುವರಿಯೋ ಒಂದು ನಮ್ಮನ ಆಸೆನೂ ಕೂಡ. ಅವ್ರ ಜೊತೆ ನಾನು ಯಾವಾಗಲೂ ಸಂಪರ್ಕದಲ್ಲಿದ್ದೀನಿ. ಅವರು ಎಲ್ಲ ಅವರ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಅವರ ಬೆಂಬಲನೂ ನೀಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಕಳೆದ 2 ಬಾರಿ 2 ಟರ್ಮ್ ಅನ್ನು ಇವಾಗ ಪೂರೈಸಿದ್ದಾರೆ. ಅವರು ಮೈಸೂರಿನ ಅಭಿವೃದ್ಧಿಗಾಗಿ ಒಂದು ಒಳ್ಳೆ ಅಡಿಪಾಯ ನೆಟ್ಟಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ಅಲ್ಲಿ ಮೈಸೂರಿನ ಎಲ್ಲ ಸಮಾಜದಲ್ಲೂ ಎಲ್ಲ ಪಾತ್ರವಾಗಿದ್ದಾರೆ. ಅವರ ಒಂದು ಸಲಹೆ ಮತ್ತು ಅವರ ಏನೇನು ಕೆಲಸ ಮಾಡಿದ್ದಾರೆ ಅವರ ಸಹಕಾರ ಮುಂದುವರಿಯೋದು ಅನುಕೂಲ ಆಗುತ್ತೆ. ಅವರ ಸಹಕಾರ ಇದ್ರೆ ನಂದು ಅದನ್ಸಲ್ಲ. ಬಟ್ ನಾನು ಹೇಳಿದ್ದೀನಿ, ಪ್ರತಾಪ್ ಸಿಂಹ ಅವರು ಮೈಸೂರಿಗೆ ಬಹಳ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. 10 ವರ್ಷದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಅದೆಲ್ಲಾನು ಮುಂದುವರಿಯೋ ಒಂದು ನಮ್ಮನ ಆಸೆನೂ ಕೂಡ. ಅವ್ರ ಜೊತೆ ನಾನು ಯಾವಾಗಲೂ ಸಂಪರ್ಕದಲ್ಲಿದ್ದೀನಿ. ಅವರು ಎಲ್ಲ ಅವರ ಒಂದು ಸಹಕಾರವನ್ನು